ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸರ್ವರಿಗೂ ಸುಸ್ವಾಗತ. ಚಿನ್ಮಯ್ ಚಂದು ಕನ್ನಡ ಬ್ಲಾಗ್ಸ್. ಬಂಕಾಗಿ ರೆಡಿಯಾಗಿ ಕನ್ನಡ ಮುಂದೆ ನಿಂತ್ಕೊಂಡು ಒಂದು 3-4 ಥರ ಪೋಸ್ ಕೊಟ್ಟು ಫೋಟೋ ತಗೊಂಡೆ. ಫೋಟೋ ತೊಗೊಂಡಿದ್ದಕ್ಕೂ ಬೈದರು ನಮ್ಮಮ್ಮ, ಯಾಕಂದರೆ ನಾನು ಲೇಟ್ ಮಾಡ್ತಾಯಿದ್ದೆ ಹೋಗೋದಕ್ಕೆ. ಹಾಗೆ ಹೋಗುವಾಗ ರಾಮಲಿಂಗೇಶ್ವರ ದೇವಸ್ಥಾನ ಸಿಕ್ತು. ಆ ದೇವ್ರಿಗೆ ಕೈ ಮುಗಿದು 3 ಜನನೂ ಹೊರಟು. ನಮ್ಮ ಅಪ್ಪ ಅಮ್ಮನ ಪೋಸ್ ಕೊಡಿ ಅಂದರೆ ಅವ್ರು ಕೊಡಲೇ ಇಲ್ಲ. ಯಾರ್ಯಾರಿಗೆ ಈ ಸರ್ಕಲ್ ಗೊತ್ತು ಕಮೆಂಟ್ ಮಾಡಿ. ಸುಮಾರು ದಿನಗಳ ನಂತರ ನಾನು KRಪೇಟೆಗೆ ಬರ್ತಾ ಇರೋದು. ಯಾಕಂದರೆ ನಮ್ಮ ಕಾಲೇಜ್ಗೆ ರಜೆ ಇತ್ತು. ಈಗಲೂ ರಜೆ ಇದೆ, ಆದರೆ KRಪೇಟೆಗೆ ಬಂದಿರೋದು ನನಗೆ ಏನು ಬೇಕು ಅದನ್ನು ತೊಗೊಂಡು ಮನೆಗೇನಾದರೂ ಸಾಮಾನು ಬೇಕಾದರೆ ತೊಗೊಂಡು ಹೋಗೋಣ ಅಂತ. ಇದು ನಮ್ಮ ಕಾಲೇಜ್, ಕೃಷ್ಣ KRಪೇಟೆ ಇಂಜಿನಿಯರಿಂಗ್ ಕಾಲೇಜ್ ಗಾಯ್ಸ್. ಇದು ಡಿಪ್ಲೊಮಾ ಕಾಲೇಜು. ಇದು ಆಶೀರ್ವಾದ ಸ್ಕೂಲ್. ಇದು ಕ್ರೈಸ್ತ ಕಿಂಗ್ PU ಕಾಲೇಜ್ KRಪೇಟೆ. ಇದು ಯಾವ ರೋಡು ಇರ್ಬೋದು ಅಂತ ಕಮೆಂಟ್ ಮಾಡಿ ಗಾಯ್ಸ್. ಇದು ಒಂದು ಬ್ಯಾಂಕಿಗೆ ಹೋಗೋ ರೋಡು, ನೀವೇ ನೋಡಿ ಗಾಯ್ಸ್. ನಾವು ಬಂದಿದ್ದು ಬ್ಯಾಂಕ್ ಆಫ್ ಬರೋಡ, ಯಾಕಂದರೆ ಅಮೌಂಟ್ ಬೇಕಾಗಿತ್ತು, ಸಾಮಾನು ತಗೊಳ್ಳೋಕೆ ದುಡ್ಡು ಬೇಕಾಗಿತ್ತು, ಅದಕ್ಕೆ. ಮೆಣಸಿನ್ಕಾಯಿ ಬ್ಯಾಡಿಗೆ ಇದು ಮೆಣಸಿನ್ಕಾಯಿ ಖಾರ ಜಾಸ್ತಿ. ಕಾಲು ಒಟ್ಟು ಅದು 3 ಹಾಕಿ, 2 ಸೇರಿ ಕಾಲು ಹಾಕಿ 10 ಕಾಲು ಹಾಕಿ. ಅಮ್ಮ ಉಪ್ಪಿನಕಾಯಿ ತಗೋಮ್ಮ. ಕಡಲೆಕಾಳು ಎಷ್ಟು kg? 2. ನಾವು ಹಸುರರು. ಜೀರಿಗೆ ಎಷ್ಟಮ್ಮ? 1/4 kg. ಸಾಸಿವೆ 1/4 kg, ಮೆಂತ್ಯ 1/4 kg. ಗೈಸ್ ಇಷ್ಟೊಂದು ಸಾಮಾನು ಅದು, ಮನೆ ಸಾಮಾನಂತೂ ಇಷ್ಟೊಂದು. ಗೈಸ್ ಇದೇ ನೋಡಿ ನಾನು ಹಾಕುವ ಪಾಂಡ್ಸ್ ಕ್ರೀಮ್, ಇದೇ ನನ್ನ ಬಾಡಿ ಲೋಷನ್. ಎಲ್ಲ ಸಾಮಾನು ಮೂಟೆ ಕಟ್ಕೊಂಡು ಎತ್ಕೊಬರೋದಕ್ಕೆ ಸಾಕಾಯಿತು. ಅದಕ್ಕೆ ನಮ್ಮ ಅಪ್ಪಂಗೆ ಮುಂದಗಡೆ ಮಡಿಕೊಳ್ಳೋಕೆ ಕೊಟ್ಬಿಟ್ಟೆ. ಇದೇ ಬಸ್ ಸ್ಟ್ಯಾಂಡು. ಬಸ್ ಸ್ಟ್ಯಾಂಡಲ್ಲಿ ಹಾಕಿರೋ ಗಣೇಶ ನೋಡಿದ್ರೆ ಸೂಪರ್ ಆಗೈತೆ, ನೀವೇ ನೋಡಿ. ಅದನ್ನು ನೋಡ್ಕೊಂಬರುವಾಗ ನಮ್ಮ ಚಿಕ್ಕಪ್ಪ ಸಿಕ್ಕಿದ್ರು. ಎಲ್ಲಿ ಅಂದರೆ ಬಟ್ಟೆ ಅಂಗಡಿಲಿ ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಬಂದಿದ್ರು. ಅವರು ಸೀರೆ ತಗೊತಾ ಇದ್ರು. ನಮ್ಮ ಅಮ್ಮ ನೋಡಿದ ತಕ್ಷಣ ಅವರು ಬಂದ್ಬಿಟ್ರು, ನಾನು ತಗೋತೀನಿ ಅಂತ. ಈ ಹೆಣ್ಮಕ್ಳಿಗೆ ಯಾಕಾದರೂ ಬಟ್ಟೆ ತೆಗಿತಾರೋ ಅಂತ ಅಂದ್ಕೊಂಡು ಯಾವುದೋ ಒಂದು ಸೀರೆನ ಸೆಲೆಕ್ಟ್ ಮಾಡಮ್ಮ ಅಂತ ಹೇಳಿದ್ರೆ ಇರೋಬರೋ ಸೀರೆ ಎಲ್ಲನೂ ತೆಗೆಸ್ಬಿಡೋದಾ. ಅಂತೂ ಇಂತೂ ಈ ಪರ್ಪಲ್ ಸೀರೆ ಸೆಲೆಕ್ಟ್ ಮಾಡಿದ್ರು. ಸೆಲೆಕ್ಟ್ ಮಾಡಿದ್ಮೇಲೆ ಬಿಡ್ತಲ್ಲ, ಇನ್ನೂ ಸೀರೆ ನೋಡ್ತಾರೆ. ಯಪ್ಪ ದೇವ್ರೆ. ಫೋಟೋದಲ್ಲಿರೋದನ್ನ ನೋಡಿಕೊಂಡು ಯಾವ ಸೀರೆ ತೊಗೊಬೋದು ಅಂದ್ಕೊಂಡು ನಮ್ಮ ಜಾತ್ರೆ ಸ್ಪೆಕ್ಸ್ ಹತ್ರ ಬಂದೆ. ಒಂದು ಚೆನ್ನಾಗಿ ಕಾಣಿಸ್ಲಿಲ್ಲ ನಾನು ಹಾಕ್ಕೊಂಡು ನೋಡಿದ್ರೆ. ಅಲ್ಲೇ ಇದ್ದಿದ್ದ ಟ್ಯಾಂಕಲ್ಲಿ ನಮ್ಮ ಮೀನಣ್ಣನ ಮಾತಾಡಿಸ್ಕೊಂಡು ನಮ್ಮ ಗಣಪಂಗೊಂದು ಡೈ ಹೊಡೆದು ಬಟ್ಟೆ ಬಿಲ್ಲಿಗಂತ ಬಂದರೆ ಇಷ್ಟೊಂದು ಬಿಲ್ಲಾಗ್ಬಿಟ್ಟೈತೆ, ನೀವೇ ನೋಡಿ. ಊರಿಗೆ ಹೋಗುವಾಗ ಫ್ಯಾಮಿಲಿ ಜೊತೆ ಗೋಬಿ ತಿನ್ಕೊಂಡು ಆಟ ಆಡ್ಕೊಂಡು ಬಂದೆ. ಊರಿಗೆ ಬರೋಷ್ಟರಲ್ಲಿ ಆಲೆ ಮಳೆ ಬಂದಿತ್ತು. ಹಾಗೆ ಒಂದು ಫೋಟೋ ತಗೊಂಡು. ಉಪ್ಪಿನಕಾಯಿ ಏನು ಬೇಕು? ಉಪ್ಪಿನಕಾಯಿ ನಿಂಗೆ ಯಾಕೆ ಕೊಡೋಣ? ಯಾಕೆ ಕೊಡಬೇಕು ಹೇಳು. ತಂದಿರೋ ಬಟ್ಟೆನ ನನ್ನ ಕೈಗೆ ಕೊಡ್ದಾನೆಯ ಎತ್ಕೊ ಓಡಾಡ್ತಾವಳೆ. ಕೊಡೆ ಖುಷಿ ಅಂದರೂ ಕೊಡ್ತಾ ಇಲ್ಲ. ಅವ್ರಿಗೆ ಉಪ್ಪಿನಕಾಯಿ ಕೊಡೋಕ್ಕೆ ಚೀಲ ಓಪನ್ ಮಾಡಿ ನೋಡ್ತಾಯಿದ್ರೆ ನನ್ನ ಕೈಗೆ ಉಪ್ಪಿನಕಾಯಿಯೇ ಸಿಗಲಿಲ್ಲ. ಖಾರದ ಪುಡಿ ಘಾಟ್ಗೆ ಸೀನೆ ಬಂದ್ಬಿಡ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.